ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಸಿಲಿ ಚಾನಲ್. ಈ ಒಂದು ವಿಡಿಯೋದಲ್ಲಿ ಡೋಂಟ್ ಟೆಲ್ ದಟ್ ಟು ಮೀ ಬೈ ಕಲ್ಕಿ ಸುಬ್ರಹ್ಮಣ್ಯನ್ ಈ ಒಂದು ಪದ್ಯದ ಕನ್ನಡದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡೋಣ. ಇಲ್ಲಿ ಕಲ್ಕಿ ಸುಬ್ರಹ್ಮಣ್ಯನ್ರವರು ಒಬ್ಬ ಟ್ರಾನ್ಸ್ಜೆಂಡರ್ ಅಂದರೆ ಮಂಗಳಮುಖಿ ಅಂತ ಹೇಳ್ತೀವಲ್ವ, ನಪುಂಸಕರಾಗಿರ್ತಾರೆ. ಅವರು ಈ ಪದ್ಯದ ಮೂಲಕ ಹೇಳಲು ಹೊರಟಿರ್ತಕ್ಕಂಥದ್ದು ಡೋಂಟ್ ಟೆಲ್ ದಟ್ ಟು ಮೀ, ನನಗೆ ಆ ರೀತಿ ಹೇಳಬೇಡಿ, ನನ್ನನ್ನು ಆ ರೀತಿ ನನ್ನ ಲಕ್ಷಣಗಳನ್ನು ಹೇಳಬೇಡಿ, ನಾನು ಒಬ್ಬ ಸ್ವತಂತ್ರಳಾಗಿ ಎಲ್ಲರ ಮಾನವರಂತೆ ನಾನು ಬೆಳೆದು ನಿಂತಿದ್ದೇನೆ, ನಾನು ಆ ರೀತಿ ಆಗಿದ್ದೇನೆ, ನನಗೆ ದಯವಿಟ್ಟು ಆ ರೀತಿ ಹೇಳಬೇಡಿ ಅಂತ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಇಲ್ಲಿ ಅವರು ಯಾವ ರೀತಿ ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ, ಆ ಸಾಲಿನ ಆಂತರಿಕ ಅರ್ಥವೇನು, ಇನ್ನರ್ ಮೀನಿಂಗ್ ಏನು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಈ ಒಂದು ಪದ್ಯದ ಮೊದಲ ಸಾಲುಗಳಲ್ಲಿ ಹೇಳ್ತಾರೆ, I am tired of you telling me how I don't look like transgender woman. ಇಲ್ಲಿ ಅವರು ಹೇಳ್ತಾ ಇದ್ದಾರೆ, ನಾನು ಟ್ರಾನ್ಸ್ಜೆಂಡರ್ ಮಹಿಳೆಯಂತೆ ಕಾಣುವುದಿಲ್ಲ ಎಂದು ನೀವು ನನಗೆ ಹೇಳುತ್ತಿರುವುದು ನನಗೆ ಬೇಸರ ತರ್ತಾ ಇದೆ ಅಂತ. ಐ ಆಮ್ ಟಯರ್ಡ್ ಅಂದರೆ ಇಲ್ಲಿ ನನಗೆ ಬೇಸರ ಆಗ್ತಾ ಇದೆ, ನೀವು ನನ್ನನ್ನು ಏನಂತ ಹೇಳ್ತಾ ಇದ್ದೀರಿ, ನೀವು ಒಂದು ರೀತಿ ಟ್ರಾನ್ಸ್ಜೆಂಡರ್ ವುಮೆನ್ ಥರ ಕಾಣಿಸಲ್ಲ ಅಂತ, ನೀವು ಮಂಗಳಮುಖಿಯ ರೀತಿ ನೀವು ಕಾಣಿಸಲ್ಲ ಅಂತ ಹೇಳ್ತಾ ಇದ್ದೀರಿ. ಇಲ್ಲಿ ಆ ಸಮಾಜವು ಒಬ್ಬ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನು ಬಾಹ್ಯ ನೋಟದ ಆಧಾರದ ಮೇಲೆ ಕರೀತಾ ಇರುತ್ತೆ. ಅವರಿಗೆ ಟ್ರಾನ್ಸ್ಜೆಂಡರ್ ಹೇಗಿರಬೇಕು ಅಂತಕ್ಕಂಥದ್ದು ಒಂದು ಒಳನೋಟ ಜನರಲ್ಲಿರುತ್ತೆ. ಅವರ ನೋಟ ಮಹಿಳೆಯಂತೆ ಇಲ್ಲ ಅಂದರೆ ಆ ಕಲ್ಕಿ ಸುಬ್ರಹ್ಮಣ್ಯ ಅವರನ್ನು ನೀವು ಮಹಿಳೆಯಂತೆ ಇಲ್ಲ ಅಂತ ಹೇಳೋದು ಅವರಿಗೆ ಒಂದು ರೀತಿಯಲ್ಲಿ ಬೇಸರ ತರ್ತಾ ಇದೆ. ಇಲ್ಲಿ ತನ್ನನ್ನು ತಾನು ಹೇಗೆ ನೋಡ್ಕೊಳ್ತಾಳೆ ಅದು ಬೇರೆಯವರು ಕಾಣದೇ ಇರೋದು ಅವರಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ಆಕೆ ತನ್ನನ್ನು ಯಾವ ರೀತಿ ನೋಡ್ಕೊಳ್ತಾ ಇದ್ದಾಳೆ, ಬೇರೆಯವರು ಆಕೆಗೆ ನೀವು ಆ ರೀತಿ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇರೋದು ಅವರಿಗೆ ನೋವನ್ನು ಉಂಟು ಮಾಡ್ತಾ ಇದೆ. ನಂತರ ಸಾಲಲ್ಲಿ ಹೇಳ್ತಾರೆ, ಐ ಆಮ್ ಟಯರ್ಡ್ ಆಫ್ ಯು ಟೆಲ್ಲಿಂಗ್ ಮೀ ಐ ಲುಕ್ ಜಸ್ಟ್ ಲೈಕ್ ಅ ರಿಯಲ್ ವುಮೆನ್. ನೀವು ನನ್ನನ್ನು ಒಂದು ನಿಜವಾದ ಮಹಿಳೆಯಂತೆ ಕಾಣ್ತೀರಾ ಅಂತ ಹೇಳ್ತಾ ಇರೋದು ನನಗೆ ತುಂಬ ಬೇಸರ ತರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಈ ಸಾಲಿನ ಅರ್ಥ ಏನಪ್ಪ ಅಂದರೆ, ನಿಜವಾದ ಮಹಿಳೆ ಎಂಬ ಪದದ ಬಳಕೆಯು ಈ ಒಂದು ಮಂಗಳಮುಖಿ ಅಂದರೆ ಟ್ರಾನ್ಸ್ಜೆಂಡರ್ ಮಹಿಳೆಯ ಅಸ್ತಿತ್ವವನ್ನು ಒಂದು ರೀತಿ ಅಮಾನ್ಯ ಮಾಡ್ತಾ ಇದೆ, ಅವರ ಒಂದು ಲಿಂಗವನ್ನು ಪ್ರಶ್ನಿಸುವಂತೆ ಮಾಡ್ತಾ ಇದೆ. ಇಲ್ಲಿ ಟ್ರಾನ್ಸ್ಜೆಂಡರ್ ಮಂಗಳಮುಖಿಯ ಮಹಿಳೆಯರು ಸಹ ನಿಜವಾದ ಮಹಿಳೆಯರೇ ಆಗಿರ್ತಾರೆ. ಆದರೆ ಅವರನ್ನು ಈ ರೀತಿ ಹೇಳಿಕೆಗಳನ್ನು ಹೇಳಿ ಅವರನ್ನು ಮೆಚ್ಚಿಸ್ತಕ್ಕಂಥದ್ದು, ಅವರಿಗೆ ಹೇಳ್ತಕ್ಕಂಥದ್ದು ಒಂದು ರೀತಿ ಮಹಿಳೆಗೆ ಅದನ್ನು ಸ್ವೀಕರಿಸೋದು ತುಂಬ ಕಷ್ಟವಾಗ್ತಾ ಇದೆ. ಅದಕ್ಕಾಗಿ ಈ ಸಾಲನ್ನು ಹೇಳ್ತಾ ಇದ್ದಾರೆ. ಐ ಆಮ್ ಟಯರ್ಡ್ ಆಫ್ ಯು ಟೆಲ್ಲಿಂಗ್ ಮೀ ಐ ಆಮ್ ಸೋ ಬ್ರೇವ್. ನೀವೆಲ್ಲರೂ ನನ್ನನ್ನು ತುಂಬ ಧೈರ್ಯಶಾಲಿ ಅಂತ ಹೇಳ್ತಾ ಇದ್ದೀರಾ, ಅದು ನನಗೆ ಬೇಸರ ತರಿಸ್ತಾ ಇದೆ. ಅಂದರೆ ಇಲ್ಲಿ ಒಬ್ಬ ಟ್ರಾನ್ಸ್ಜೆಂಡರ್ ವ್ಯಕ್ತಿ ತಮ್ಮ ಒಂದು ಅಸ್ಮಿತೆಯನ್ನು ಹೊರಹಾಕಬೇಕಾದ್ರೆ ಧೈರ್ಯ ಬೇಕು ಅಂತ ಸಮಾಜ ಭಾವಿಸುತ್ತೆ. ಅದಕ್ಕೆ ಅವರೆಲ್ಲರೂ ಹೇಳ್ತಾ ಇದ್ದಾರೆ ನೀವು ತುಂಬ ಧೈರ್ಯವಂತರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಅವರ ಒಂದು ಜೀವನದ ಸಾಮಾನ್ಯ ಅಂಶವಾಗಿಬಿಟ್ಟಿದೆ. ಧೈರ್ಯಶಾಲಿ ಅಂತಕ್ಕಂಥ ಅಣೆಪಟ್ಟಿ ಕಟ್ಟೋದು ಬೇಕಾಗಿಲ್ಲ, ಅವರು ಸಹಜವಾಗಿಯೇ ಇದ್ದಾರೆ ಅಂತಕ್ಕಂಥದ್ದು, ಅವರು ಒಂದು ಸಾಮಾನ್ಯವಾದ ಬದುಕನ್ನು ಬದುಕ್ತಾ ಇದ್ದಾರೆ ಅನ್ನೋದು ಅವರಿಗೆ ಗೊತ್ತಿದೆ. ಅದಕ್ಕೆ ದಯವಿಟ್ಟು ನನಗೆ ಈ ರೀತಿ ಹೇಳಬೇಡಿ ಅಂತ ಹೇಳ್ತಾ ಇದ್ದಾರೆ. ನಂತರ ಸಾಲಲ್ಲಿ ಹೇಳ್ತಾರೆ, ಐ ಆಮ್ ಟಯರ್ಡ್ ಆಫ್ ಯು ಟೆಲ್ಲಿಂಗ್ ಮೀ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಎಕ್ಸೆಪ್ಟ್ ಮೈ ವಾಯ್ಸ್ ವಿಚ್ ಕುಡ್ ಬಿ ಮೋರ್ ಫೆಮಿನೈನ್. ನೋಡಿ, ಈ ಸಾಲಿನ ಅರ್ಥ ನನ್ನ ಧ್ವನಿ ಹೆಚ್ಚು ಹೆಣ್ಣಿನ ರೀತಿ ಕೇಳ್ತಾ ಇದೆ ಅಂತಕ್ಕಂಥದ್ದು ಹೊರತುಪಡಿಸಿ ಮಿಕ್ಕ ಎಲ್ಲವೂ ಸಹ ಪರಿಪೂರ್ಣವಾಗಿದೆ. ಯು ಆರ್ ಟೆಲ್ಲಿಂಗ್ ಮಿ ಪರ್ಫೆಕ್ಟ್, ಎಲ್ಲವೂ ಕರೆಕ್ಟಾಗಿದ್ದೀರಾ, ಆದರೆ ನಿಮ್ಮ ಧ್ವನಿ ಮಾತ್ರ ಸ್ವಲ್ಪ ಹೆಣ್ಣಿನ ಧ್ವನಿಗಿಂತ ಇನ್ನೂ ಸ್ವಲ್ಪ ಆಳವಾಗಿದೆ ಅಂತ ಹೇಳ್ತಾ ಇದ್ರೆ ಅದು ನನಗೆ ಬೇಸರ ತರಿಸಿದೆ ಅಂತ. ಇಲ್ಲಿ ಮಂಗಳಮುಖಿಯರು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಮೇಲೆ ಸಮಾಜವು ಹೇರುವ ನಿರೀಕ್ಷೆಗಳನ್ನು ಈ ಸಾಲು ಹೇಳ್ತಾ ಇದೆ. ಅವರ ಬಾಹ್ಯ ನೋಟ, ಅವರು ಹೇಗೆ ಕಾಣ್ತಾರೆ, ಅವರ ಧ್ವನಿ, ಅವರ ಲಿಂಗ, ಇವುಗಳನ್ನು ನಿರ್ಧರಿಸ್ತಕ್ಕಂಥ ಅಂಶ ಆ ಧ್ವನಿ ಆಗಿರೋದಿಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಪರಿಪೂರ್ಣ ಅಂತ ಒಪ್ಪಿಕೊಳ್ಳಲು ಸಹ ನಿರ್ದಿಷ್ಟ ಗುಣಲಕ್ಷಣಗಳನ್ನು ಇಲ್ಲಿ ಬದಲಾವಣೆಯನ್ನು ನಿರೀಕ್ಷಿಸುತ್ತೆ. ಇದು ಟ್ರಾನ್ಸ್ಜೆಂಡರ್ ಮಹಿಳೆಯರಿಗೆ ತಮ್ಮ ದೇಹದ ಬಗ್ಗೆ ಇರುವ ಅಸುರಕ್ಷಿತ ಭಾವನೆಯನ್ನು ಹೆಚ್ಚಿಸುತ್ತೆ. ನಿಮ್ಮ ಮಾತು ಬೇರೆ ಥರ ಕೇಳಿಸ್ತಾ ಇದೆ, ನೀವಿರೋ ರೀತಿ ಬೇರೆ ಅಂದಾಗ ಅವ್ರಿಗೊಂದು ರೀತಿ ನಾವು ಇಲ್ಲಿ ಸೆಕ್ಯೂರ್ಡ್ ಆಗಿಲ್ಲ ಅಂತಕ್ಕಂಥ ಭಾವನೆ ತರುತ್ತೆ. ಅದಕ್ಕೆ ಅವರು ಈ ಸಾಲನ್ನು ಹೇಳ್ತಾ ಇದ್ದಾರೆ. ನಂತರ ಐ ಆಮ್ ಟಯರ್ಡ್ ಆಫ್ ಯು ಆಸ್ಕಿಂಗ್ ಮೀ ವೆನ್ ವಾಸ್ ದ ಫಸ್ಟ್ ಟೈಮ್ ಐ ಫೆಲ್ಟ್ ದಟ್ ಐ ಆಮ್ ಎ ಟ್ರಾನ್ಸ್ಜೆಂಡರ್. ಇಲ್ಲಿ ಜನರೆಲ್ಲ ಅವರನ್ನು ನೀವು ಯಾವಾಗ ಮೊದಲು ನಿಮಗೆ ಟ್ರಾನ್ಸ್ಜೆಂಡರ್ ಅಂತ ಅನ್ನಿಸ್ತು, ನೀವು ಮಂಗಳಮುಖಿ ಅಂತ ಅನ್ನಿಸ್ತು, ಅಥವಾ ನೀವು ಆ ಒಂದು ರೀತಿಯ ವ್ಯಕ್ತಿ ಅಂತ ಅನ್ನಿಸ್ತು ಅಂತ ಎಲ್ಲರೂ ಅವರನ್ನು ಕೇಳ್ತಾ ಇರೋದ್ರಿಂದ ಅದು ನನಗೆ ತುಂಬ ಬೇಸರ ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಇದು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ತಮ್ಮ ಜೀವನ ಅವರು ವೈಯಕ್ತಿಕವಾಗಿ ಅವ್ರು ಯಾವಾಗ ಆ ರೀತಿ ಅನ್ನಿಸ್ತು ಅಂತ ಎಲ್ಲರೂ ಅವರನ್ನು ಕೇಳೋದ್ರಿಂದ ಅವರಿಗೆ ಆ ಸೂಕ್ಷ್ಮ ವಿಚಾರಗಳನ್ನು ಎಲ್ಲರಿಗೂ ಹೇಳ್ತಕ್ಕಂಥದ್ದು ಅದೊಂದು ರೀತಿ ಅಹಿತಕರವಾಗಿರುತ್ತೆ. ಈ ಪ್ರಶ್ನೆ ಅವರ ಒಂದು ರೀತಿಯ ಅವರ ಮನಸ್ಸನ್ನು ತಳಮಳಗೊಳಿಸುತ್ತೆ. ಆ ಒಂದು ವಿಷಯಗಳನ್ನು ಅವರು ಎಲ್ಲರ ಜೊತೆ ಹಂಚಿಕೊಳ್ಳೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ದಾರೆ, ಐ ಆಮ್ ಟಯರ್ಡ್. ನೀವು ಆ ರೀತಿ ನಾನು ಯಾವಾಗ ನಾನು ಟ್ರಾನ್ಸ್ಜೆಂಡರ್ ಆದೆ ಅಂತ ಕೇಳೋದು ನನಗೆ ತುಂಬ ಟಯರ್ಡ್, ನನಗೆ ತುಂಬ ಒಂದು ರೀತಿ ಬೇಸರ ತರಿಸ್ತಾ ಇದೆ ಅಂತ ಹೇಳ್ತಾರೆ. ಐ ಆಮ್ ಟಯರ್ಡ್ ಆಫ್ ಯು ಆಸ್ಕಿಂಗ್ ಮೀ ಇಫ್ ಐ ಲೈವ್ ವಿತ್ ಮೈ ಫ್ಯಾಮಿಲಿ. ನೀವೆಲ್ಲರೂ ನನ್ನನ್ನು ಕೇಳ್ತೀರ, ನೀವು ನಿಮ್ಮ ಕುಟುಂಬದೊಂದಿಗೆ ವಾಸ ಮಾಡ್ತಾ ಇದ್ದೀರಾ ಅಂತ. ಅದು ನನಗೆ ತುಂಬ ಬೇಸರ ತರಿಸ್ತಾ ಇದೆ. ಅಂದರೆ ಇಲ್ಲಿ ಆ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ತಮ್ಮ ಕುಟುಂಬವನ್ನು ಬಿಟ್ಟು ಬೇರೆ ವಾಸ ಮಾಡ್ತಾ ಇರ್ತಾರೆ. ಆದರೆ ಸಮಾಜ ಅದನ್ನ ಅದೇ ರೀತಿ ಅವರು ನಿರೀಕ್ಷೆ ಮಾಡ್ತಾರೆ. ಟ್ರಾನ್ಸ್ಜೆಂಡರ್ ಯಾರೂ ಸಹ ಅವರ ಕುಟುಂಬದೊಂದಿಗೆ ಫ್ಯಾಮಿಲಿಯೊಂದಿಗೆ ಇರಲ್ಲ, ಅವರು ಸಪ್ರೇಟ್ ಇರ್ತಾರೆ ಅಂತ ಸಮಾಜ ಅಂದ್ಕೊಂಡಿರುತ್ತೆ. ಅದಕ್ಕೆ ಎಲ್ಲರೂ ನನ್ನನ್ನು ಪ್ರಶ್ನೆ ಕೇಳ್ತಾರೆ, ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇದ್ದೀರಾ, ನಿಮ್ಮ ಕುಟುಂಬದ ಜನರು ನಿಮಗೆ ಬೆಂಬಲ ಸಿಗ್ತಾ ಇದೆಯಾ, ಅವ್ರ ಜೊತೆ ನೀವು ಇರ್ತಾ ಇದ್ದೀರಾ ಅಂತ ಕೇಳೋದು ನನಗೆ ಒಂದು ರೀತಿ ಬೇಸರ ತರ್ತಾ ಇದೆ ಅಂತ ಹೇಳ್ತಾರೆ. ಐ ಆಮ್ ಟಯರ್ಡ್ ಆಫ್ ಯುವರ್ ಕ್ಯೂರಿಯಾಸಿಟಿ. ನೀವು ನನ್ನ ಒಂದು ಮೇಲೆ ಇಟ್ಟಿರ್ತಕ್ಕಂಥ ಕ್ಯೂರಿಯಾಸಿಟಿ, ಆ ಕುತೂಹಲದಿಂದ ನಾನು ಬೇಸತ್ತು ಬಿಟ್ಟಿದ್ದೇನೆ. ಒಬ್ಬ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಜೀವನ ಆ ಒಂದು ಕುತೂಹಲದ ವಸ್ತುವನ್ನಾಗಿ ನೋಡೋದು, ಅವರ ವ್ಯಕ್ತಿತ್ವವನ್ನು ಗೌರವಿಸದೇ ಇರತಕ್ಕಂಥದ್ದು, ಅವರ ಒಂದು ಪ್ರೈವಸಿಯನ್ನು ಉಲ್ಲಂಘನೆ ಮಾಡಿ ಅವರ ಬಗ್ಗೆ ಮಾತಾಡ್ತಕ್ಕಂಥದ್ದು, ಅವರು ಹೇಗಿರ್ತಾರೆ, ಅವರು ಯಾವ ರೀತಿ ಇರ್ತಾರೆ, ಅವರ ದೈಹಿಕ ಅಥವಾ ಅವರ ಮಾನಸಿಕ, ಅವರು ಎಲ್ಲಿ ವಾಸ ಮಾಡ್ತಾರೆ, ಯಾರ ಜೊತೆ ಇರ್ತಾರೆ, ಈ ರೀತಿಯಾಗಿ ನಮ್ಮಲ್ಲಿ ಕ್ಯೂರಿಯಾಸಿಟಿ ಇದೆ. ಆ ಕ್ಯೂರಿಯಾಸಿಟಿಯಿಂದ ಅವರನ್ನು ನೋಡೋದು ಅವರಿಗೆ ಒಂದು ರೀತಿ ಬೇಸರ ತರಿಸಿದೆ. ಐ ಆಮ್ ಟಯರ್ಡ್ ಆಫ್ ಯುವರ್ ಸಿಂಪತಿ. ಇಲ್ಲಿ ನೋಡಿ, ನಿಮ್ಮ ಸಿಂಪತಿ ಕೂಡ ನನಗೆ ಒಂದು ಬೇಸರ ತರಿಸ್ತಾ ಇದೆ. ನೀವು ನನ್ನನ್ನು ಸಹಾನುಭೂತಿಯಿಂದ ನೋಡ್ತಾ ಇದ್ದೀರಾ, ಅದು ಕೂಡ ನನಗೆ ಬೇಸರ ತರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸಹಾನುಭೂತಿ ಎಂಬತಕ್ಕಂಥದ್ದು, ಆ ಕನಿಕರ ಅಂತಕ್ಕಂಥದ್ದು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳ ಮೇಲೆ ಸಮಾಜ ನೋಡ್ತಕ್ಕಂಥದ್ದು, ಅದನ್ನು ಸಮಾಜ ಅವರನ್ನು ಒಂದು ಬಲುಪಶುಗಳನ್ನಾಗಿ ನೋಡ್ತಕ್ಕಂತಹ ನೋಟ ಆಗಿರುತ್ತೆ. ಅದಕ್ಕೆ ಅವರು ಅದನ್ನ ಟಯರ್ಡ್ನೆಸ್ ಅಂತ ಹೇಳ್ತಾ ಇದ್ದಾರೆ. ಬದಲಿಗೆ ಅವರನ್ನು ಸಮಾನ ವ್ಯಕ್ತಿಗಳನ್ನಾಗಿ ಅವರು ಗೌರವಿಸಬೇಕು ಅಂತ ಅಂದ್ಕೋತಾರೆ. ನಾವು ಸಹ ನಿಮ್ಮಂತೆ ಮನುಷ್ಯರು, ಆ ಸಹಾನುಭೂತಿಯ ಕರುಣೆ ನಮಗೆ ಬೇಕಾಗಿಲ್ಲ, ಅದಕ್ಕಿಂತ ಸಾಮಾನ್ಯ ವ್ಯಕ್ತಿಗಳಂತೆ ಗೌರವಿಸಿ ನಮ್ಮನ್ನು ಕಾಣಬೇಕು ಅನ್ನೋದನ್ನ ಅವ್ರು ಬಯಸ್ತಾರೆ. ಐ ಆಮ್ ಟಯರ್ಡ್ ಆಫ್ ಯುವರ್ ಸ್ಟೇರ್, ಐ ಆಮ್ ಟಯರ್ಡ್ ಆಫ್ ಯುವರ್ ವಿಸ್ಪರ್. ನಾನು ನಿಮ್ಮ ನೋಟದಿಂದ ಬೇಸತ್ತಿದ್ದೇನೆ, ನೀವು ನನ್ನನ್ನು ನೋಡುವ ನೋಟದಿಂದ ನಾನು ಬೇಸತ್ತಿದ್ದೇನೆ. ಆ್ಯಂಡ್ ಐ ಆಮ್ ಟಯರ್ಡ್ ಆಫ್ ಯುವರ್ ವಿಸ್ಪರ್, ನಿಮ್ಮ ಪಿಸು ಮಾತುಗಳಿಂದ ಬೇಸತ್ತಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಇದರ ಅರ್ಥ ಅಂದರೆ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನು ಸಾರ್ವಜನಿಕವಾಗಿ ಜನರು ದಿಟ್ಟಿಸಿ ನೋಡ್ತಕ್ಕಂಥದ್ದು, ಅವರನ್ನು ವಿಭಿನ್ನವಾಗಿ ನೋಡ್ತಕ್ಕಂಥದ್ದು, ಅಸಾಮಾನ್ಯವಾಗಿ ಕಾಣ್ತಕ್ಕಂಥದ್ದು ಅವರಿಗೆ ಒಂದು ರೀತಿ ಬೇಸರವನ್ನು ತರಿಸ್ತಾ ಇದೆ. ಮತ್ತು ಅವರ ಬಗ್ಗೆ ಪಿಸುಗುಟ್ಟಿ ಮಾತಾಡ್ತಕ್ಕಂಥದ್ದು, ಗಾಸಿಪ್ಗಳನ್ನು ಮಾತಾಡ್ತಕ್ಕಂಥದ್ದು, ಅವರನ್ನು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಅವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದು ಅವರಿಗೆ ಒಂದು ಹೀಯಾಳಿಸಿದಂತೆ ಆಗುತ್ತೆ. ಅದರಿಂದನೂ ಸಹ ಅವರು ತುಂಬ ಬೇಸರಗೊಂಡಿದ್ದಾರೆ. ಐ ಆಮ್ ಟಯರ್ಡ್ ಆಫ್ ಯು ಆಸ್ಕಿಂಗ್ ಮೀ ಟು ಬ್ಲೆಸ್ ಯು. ನೋಡಿ, ಈ ಸಾಲಲ್ಲಿ ಹೇಳ್ತಾ ಇದ್ದಾರೆ, ಆ ಮಂಗಳಮುಖಿಯರು ಕಾಣಿಸಿದಾಗ, ಟ್ರಾನ್ಸ್ಜೆಂಡರ್ ಕಾಣಿಸಿದಾಗ ನಾವೆಲ್ಲರೂ ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ತಾ ಇದ್ದೀರಲ್ಲ, ಆ ಕೇಳೋದ್ರಿಂದನೂ ನನಗೆ ತುಂಬ ಬೇಸರ ಆಗಿದೆ ಅಂತ. ಅಂದರೆ ಇಲ್ಲಿ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನು ಅಥವಾ ಹಿಜ್ರಾಗಳನ್ನು ಪವಿತ್ರ ವ್ಯಕ್ತಿಗಳಂತ ಭಾವಿಸ್ತಾರೆ. ಅವರನ್ನು ನೋಡೋದು ಒಂದು ಅದೃಷ್ಟ ಅಂತ ಅಂದ್ಕೋತಾರೆ. ಅವ್ರು ಸಿಕ್ಕಾಗ ಅವ್ರ ಹತ್ರ ಆಶೀರ್ವಾದವನ್ನು ಕೇಳ್ತಾರೆ. ಆ ರೀತಿ ಕೇಳ್ತಕ್ಕಂಥದ್ದು ಅಂತಕ್ಕಂಥದ್ದು ಸಹ ನನಗೆ ತುಂಬ ಬೇಸರ ತರುತ್ತೆ. ನಾನು ಕೂಡ ಸಾಮಾನ್ಯ ಮನುಷ್ಯರಂತೆ ನನ್ನನ್ನು ನೋಡಿ ಅಂತಕ್ಕಂಥದ್ದು ಈ ಸಾಲಿನ ಆಶಯ ಆಗುತ್ತೆ. ಇನ್ನು ಕೊನೆಯ ಸಾಲುಗಳಲ್ಲಿ ಹೇಳ್ತಾರೆ, ಟು ಯು ಆ್ಯಂಡ್ ಟು ದ ಮಿಲಿಯನ್ ಅದರ್ಸ್ ಐ ವಾಂಟ್ ಟು ಶೌಟ್, ಐ ಆಮ್ ಮೇಡ್ ಆಫ್ ಫ್ಲೆಶ್ ಆ್ಯಂಡ್ ಬ್ಲಡ್, ಆಫ್ ಫಿಯರ್ ಆ್ಯಂಡ್ ಹೋಪ್, ಆಫ್ ಜಾಯ್ ಆ್ಯಂಡ್ ಪೇನ್, ಐ ಆಮ್ ಲೈಕ್ ಯು, ಐ ಆಮ್ ಹ್ಯೂಮನ್ ಟು. ನೋಡಿ, ಕೊನೆಯ ಸಾಲಲ್ಲಿ ಹೇಳ್ತಾ ಇದ್ದಾರೆ, ನಿಮಗೆ ಮತ್ತು ಲಕ್ಷಾಂತರ ಜನರಿಗೆ ನಾನು ಏನನ್ನು ಕೂಗಿ ಹೇಳಬೇಕಂತ ಬಯಸ್ತೇನೆ ಅಂದರೆ, ನಾನು ಕೂಡ ಮಾಂಸ ಮತ್ತು ರಕ್ತದಿಂದ ಆಗಿದ್ದೇನೆ, ನನಗೂ ಭಯ ಇದೆ, ನಂಬಿಕೆ ಇದೆ, ನನಗೂ ಸಹ ಸಂತೋಷ ಇದೆ, ನೋವಿದೆ. ಐ ಆಮ್ ಲೈಕ್ ಯು, ನಾನು ಸಹ ನಿಮ್ಮಂಥವನೇ. ಐ ಆಮ್ ಹ್ಯೂಮನ್ ಟು, ನಾನು ಕೂಡ ಒಬ್ಬ ಮನುಷ್ಯನೇ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಇದರ ಒಂದು ಅರ್ಥ ಅಂತಿಮ ಸಾಲುಗಳಲ್ಲಿ ಅವರು ಈ ಸಂದೇಶವನ್ನು ಹೇಳ್ತಾ ಇದ್ದಾರೆ. ಆ ಹಿಜ್ರಾಗಳು, ಆ ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳು ಸಹ ಸಾಮಾನ್ಯ ಮಾನವರೇ. ಅವರು ಸಾಮಾನ್ಯ ಮನುಷ್ಯರಂತೆ ಅವರ ದೇಹವೂ ಕೂಡ ಆಗಿದೆ. ಸಾಮಾನ್ಯ ಮನುಷ್ಯರಂತೆ ಅವರ ಭಾವನೆಗಳು, ಭರವಸೆಗಳು, ನೋವುಗಳು, ಸಂತೋಷಗಳು ಎಲ್ಲವೂ ಸಹ ಇದೆ. ಅವರನ್ನು ವಿಶೇಷವಾಗಿ ಅಥವಾ ವಿಭಿನ್ನವಾಗಿ ನೋಡದೆ ಸಮಾನ ಮನುಷ್ಯರನ್ನಾಗಿ ನೋಡಿ ಅವರನ್ನು ಸ್ವೀಕರಿಸಿ ಅಂತಕ್ಕಂಥದ್ದು ಈ ಕವಿ
ಕಲ್ಕಿ ಸುಬ್ರಹ್ಮಣ್ಯರವರ ಒಂದು ಒತ್ತಾಯ ಆಗಿರುತ್ತೆ. ಇದು ಒಂದು ಎಲ್ಲ ಮಾನವರ ನಡುವಿಕೆಯ ಒಂದು ಸಾಮಾಜಿಕ ಸಾರ್ವತ್ರಿಕ ಸಮಾನತೆಯನ್ನು ಇವರು ಬಯಸ್ತಾ ಇದ್ದಾರೆ. ಈ ಪದ್ಯದ ಮೂಲಕ ನಮ್ಮನ್ನು ಸಹ ಮಾನವರಂತೆ ಕಾಣಿ, ನಮ್ಮ ಬಗ್ಗೆ ಕುತೂಹಲವನ್ನು ಬೆಳೆಸ್ಕೋಬೇಡಿ, ನಮ್ಮನ್ನು ಪ್ರಶ್ನೆಗಳನ್ನು ಕೇಳೋದು, ನೋಡ್ತಕ್ಕಂಥದ್ದು, ಪಿಸುಗುಟ್ಟಿ ಮಾತಾಡ್ತಕ್ಕಂಥದ್ದು ಎಲ್ಲವೂ ನಮಗೆ ಬೇಸರವನ್ನು ತರಿಸುತ್ತೆ ಅಂತ ಕಲ್ಕಿ ಸುಬ್ರಹ್ಮಣ್ಯರವರು ಡೋಂಟ್ ಟೆಲ್ ದಟ್ ಟು ಮೀ ಈ ಪದ್ಯದ ಮೂಲಕ ತಿಳಿಸಿರ್ತಾರೆ.